पूजाय राघवेंद्राय सत्यधर्मरताय च भजतां कल्पवृक्ष नमतां ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕಾಯಿ ತಗೊಂಡು ಓಕೆ, ಕಾಯಿ ತಗೊಂಡು ಒಡಿಯೋಣ. ಪೆಟ್ಟು ಬಿದ್ದಿಲ್ಲ ಅದಕ್ಕೆ. ಸರಿ, ಕಾಯಿ ಹೋಗ್ಬಿಟ್ಟು ಇವಾಗ ಕಾಯಿ ತಗೊಂಡು ಕಾಯಿನ ಬಿಡಿಸ್ಕೋಬೇಕು, ಅಥವಾ ತುರಿಯೋ ಮಣೆಯಿಂದ ತುರಿಬೋದು. ತುರಿಯೋ ಮಣೆಯಿಂದ ತುರಿದಾದರೂ ತಗೋಬೋದು, ಅಥವಾ ಇಲ್ಲ ಅಂತಂದರೆ ಈ ಥರ ಬಿಡಿಸ್ಕೊಂಡು ಮಿಕ್ಸಿಗಾದರೂ ಹಾಕ್ಕೋಬೋದು. ಓಕೆ, ಇವಾಗ ಇದನ್ನ ಬಿಡಿಸ್ಕೊಳೋಣ, ಇಲ್ಲ ತುರಿಯೋ ಮಣೆಯಿಂದನ ತುರಿಯೋಣ. ಒಬ್ಬಟ್ಟು ಇದೈತಲ್ಲ, ಇದು ಕಾಯಿ ಒಬ್ಬಟ್ಟು. ಓಕೆ, ಇದನ್ನು ಒಂದು ಕಾಯಿ 2 ಕಾಯಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅಷ್ಟು ಕ್ವಾಂಟಿಟಿಯಲ್ಲಿ, ಎಷ್ಟು ಜನಕ್ಕೆ 4 ಜನಕ್ಕೆ ಮಾಡ್ತೀವಿ, 10 ಜನಕ್ಕೆ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೌಲ್ ಅಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಏಲಕ್ಕಿ ಪುಡಿ, ಸ್ವಲ್ಪ ಗಸಗಸೆ ಹಾಗೂ ಸ್ವಲ್ಪ ಬೆಲ್ಲ ತೊಗೋಬೇಕು. ಈ ಬೌಲ್ ಅಳತೆಯಲ್ಲಿ ತೊಗೋಬೇಕು. ಸರಿ, ಈ ಬೌಲ್ ತೊಗೊಂಡಿದ್ರಲ್ಲ, ಇದಕ್ಕೆ ಬೆಲ್ಲ ತೊಗೋಬೇಕು. ಓಕೆ, ನೀವು ಸ್ವೀಟ್ ಜಾಸ್ತಿ ತಿನ್ನೋದಾದರೆ, ಕಡಿಮೆ ತಿನ್ನೋದಾದರೆ ನೋಡಿ ಹಾಕೋಬೇಕು. ಕ್ವಾಂಟಿಟಿ ಜಾಸ್ತಿ ಕಡಿಮೆ ಮಾಡೋಕ್ಕೆ ಬರುತ್ತೆ. ತೊಗೊಂಡಿದ್ದೀನಿ. ಇದನ್ನು ಏಲಕ್ಕಿ, ಬೆಲ್ಲ ಹಾಗೂ ಕಾಯಿ ಹಾಕ್ಕೊಂಡು ರುಬ್ಕೋಬೇಕು. ಒಂದ್ಸಲ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ನಾಗ ಏಲಕ್ಕಿ ಹಾಕ್ಕೋಬೇಕು. ಏಲಕ್ಕಿ ಹಾಕ್ಕೊಂಡು ನೆಕ್ಸ್ಟು 1 ಬೌಲಷ್ಟು ಹಸಿ ಕೊಬ್ಬರಿ ಐತಲ್ಲ, ತುರ್ಕೊಂಡಿಲ್ಲ ನಾನು, ಹಾಗಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಓಕೆ, ಮಿಕ್ಸಿ ಮಾಡಿಕೊಂಡು ನೀರಿಗೆಲ್ಲ ಏನು ಹಾಕೋದೆಲ್ಲ ಬೇಡ, ಹಾಗೆ ಮಿಕ್ಸಿ ಮಾಡ್ಕೋಬೇಕು. ನೀರಿಗೇನು ಹಾಕಲಾರ್ದ ಹಾಗೆ ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ಓಕೆ, ಲಿಡ್ ಕ್ಲೋಸ್ ಮಾಡಿ ಪಾತ್ರೆ ಇಟ್ಟಿದೆ. ಸ್ವಲ್ಪ ನೀರು ಹಾಕ್ಕೋತಾ ಇರೋದು. ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಹಾಕಿ ಪಾಕ ರೆಡಿ ಮಾಡ್ಕೋಬೇಕು. ಬೆಲ್ಲ ಹಾಕ್ಕೊಂಡು ಪಾಕ ಹಾಕ್ಕೊಂಡು ಬೆಲ್ಲ ಪಾಕ ಕಾಸಿ ಆಯಿತಾ, ಬೆಲ್ಲ ಪಾಕ ಕಾಸಿದ್ಮೇಲೆ ನೆಕ್ಸ್ಟ್ ಇವಾಗ ಕೊಬ್ಬರಿ ಹಾಕೋದು. ಓಕೆ, ಕೊಬ್ಬರಿ ತುರ್ಕೊಂಡಿದ್ದೇನಲ್ಲ, ಕೊಬ್ಬರಿ ಏಲಕ್ಕಿ ಪುಡಿ ಎಲ್ಲ ತುರ್ಕೊಂಡಿದ್ದು ಇದಿಷ್ಟು ಹಾಕ್ಕೊಂಡು ಇದು ಸ್ವಲ್ಪ ಬೆನ್ನಿಸ್ಕೋಬೇಕು, ಒಂದು 5 to 10 minutes. ಯಾಕಂದರೆ ಕೊಬ್ಬರಿ ಹಸಿ ವಾಸನೆ ಹೋಗಬೇಕು. ಇವಾಗ ಇದು ಪಾಕದಲ್ಲಿ ಬೆನಿಬೇಕು ಮತ್ತು ಹಸಿ ವಾಸನೆ ಹೋಗಬೇಕು. 2 in 1 ಅಂಥೇಳಿ. ಓಕೆ, ಸ್ವಲ್ಪ ಬೆನಿಲಿ, ಹಸಿ ವಾಸನೆನೂ ಹೋಗಬೇಕು. ಓಕೆ, ಸ್ವಲ್ಪ ಲಿಡ್ಡೆಲ್ಲ ಏನು ಕ್ಲೋಸ್ ಮಾಡೋದೆಲ್ಲ ಏನು ಬೇಕಾಗಿಲ್ಲ, ಸ್ವಲ್ಪ ತಿರ್ಸ್ತಾ ಇರಬೇಕಿಲ್ಲ ಅಂದರೆ ಬುಡ ಹಿಡಿದು ಸೀದೋಗ್ಬಿಡ್ತದೆ. ಓಕೆ, ಪಾಕನೂ ಹೀರ್ಕೋಬೇಕು, ಹಾಗೆ ಹಸಿ ವಾಸನೆನೂ ಹೋಗಬೇಕು. ಮಿಕ್ಸಿಂಗ್ ಬೌಲ್ ತೊಗೊಂಡು ಇದರೊಳಗೆ ಮೈದಾ ಹಿಟ್ಟು ಹಾಕ್ಕೋಬೇಕು. ಮೈದಾ ಹಿಟ್ಟು ಸಾಣಿಸಿರೋದು ಮೈದಾ ಹಿಟ್ಟು ಹಾಕ್ಕೊಂಡು. ಓಕೆ, ನೆಕ್ಸ್ಟ್ ಇವಾಗ ಚಿಟಿಕೆ ಅಡುಗೆ ಸೋಡಾ ಹಾಕ್ಕೋಬೇಕು. ಓಕೆ, ಚಿಟಿಕೆ ಅಡುಗೆ ಸೋಡಾ, ಚೂರು ಅರಿಶಿನ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಿದ್ರೆ ನಡೀತೈತೆ. ಓಕೆ, ನೆಕ್ಸ್ಟ್ ಇವಾಗ ಚೂರು ಅಡುಗೆ ಸೋಡಾ ಹಾಕ್ಕೋಬೇಕು. ಓಕೆ, ಸರಿ, ಚೂರು ಅರಿಶಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಣಕ ಥರ ರೆಡಿ ಮಾಡ್ಕೋಬೇಕು. ಇದೆಲ್ಲದು ಒಂದೊಂದು ಬಾಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಯಾವ ಕ್ವಾಂಟಿಟಿ ದೊಡ್ಡ ಸೈಜ್ ಆದರೂ ಮಾಡ್ಕೋಬೋದು, ಚಿಕ್ಕ ಸೈಜ್ ಆದರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ, ಫಾಸ್ಟ್ ಆಗುತ್ತೆ ಕೆಲಸ ಅಂತೇಳಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇದೆಲ್ಲವೂ ಇನ್ನೂ ಮಾಡಬೇಕು. ಇವಾಗ ಫಸ್ಟ್ ಎಕ್ಸಾಂಪಲ್ಗೆ ಇಷ್ಟೇ ಸಾಕು ಅಂತೇಳಿ. ಇವಾಗ ಕಣಕ ತೊಗೋಬೇಕು. ಕಣಕ ತೊಗೊಂಡು ಸ್ವಲ್ಪ ಕೈ ತೊಳಿಬೇಕಿತ್ತು. ನೆಕ್ಸ್ಟ್ ಏನಾದರೂ ತೊಗೊಳ್ಳಿ, ಒಂದು ಹಾಳೆ ಆದರೂ ತೊಗೊಳ್ಳಿ, ಹೋಳಿಗೆದು ಎಲೆ ಬರುತ್ತೆ ಅದಾದರೂ ತೊಗೊಳ್ಳಿ. ಓಕೆ, ಸ್ವಲ್ಪ ಎಣ್ಣೆಯಲ್ಲೇ ಕೈ ಎತ್ಕೋಬೇಕು. ಎಣ್ಣೆಯಲ್ಲಿ ಕೈ ಎತ್ಕೊಂಡು ಓಕೆ, ಸ್ವಲ್ಪ ಹಿಟ್ಟು ತೆಳು ಆಗಿಬಿಟ್ಟಿದೆ, ನಡೆಯುತ್ತೆ, ಮಾಡ್ತೀನಿ ಹಾಗೆ ಅಂತಂದರೆ ಒಬ್ಬಟ್ಟು ಮಾಡ್ತಾರೆ.
ಈ ಥರ ಮಾಡಿಕೊಂಡು ನೆಕ್ಸ್ಟ್ ಮೀಡಿಯಮ್ಮು ದೊಡ್ಡದು ಯಾವ್ದು ಬೇಕಾದರೂ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇವಾಗ ಇದನ್ನು ಲಡ್ಡು ಇಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಇದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊತ ಬರೋದು. ಓಕೆ, ಸುತ್ತ ಹಾಕ್ಕೊತ ಬಂದು ಸುತ್ತ ಹಾಕ್ಕೊತ ಬಂದು ಇವಾಗ ತಟ್ಕೋಬೇಕು. ಓಕೆ, ಎಷ್ಟು ಸೈಜ್ ಬೇಕೋ, ದೊಡ್ಡ ಸೈಜ್ ಆದರೆ ದೊಡ್ಡ ಸೈಜು, ಚಿಕ್ಕ ಸೈಜ್ ಆದರೆ ಚಿಕ್ಕ ಸೈಜು, ಹಿಂಗೆ ತಕ್ಕೊತ ಇರಬೇಕು, ಏನು ತೊಂದರೆ ಇಲ್ಲ. ಓಕೆ, ಇದು ಟೇಸ್ಟಿ ಆಗಿರುತ್ತೆ ಹಾಗೂ ಹೆಲ್ದಿ ಆಗಿದೆ. ಕೊಕೊನೆಟ್ ಹೆಲ್ದಿಗೆ ತುಂಬ ಒಳ್ಳೆಯದು. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬೇಳೆ ಒಬ್ಬಟ್ಟು ತಿಂದು ಬೇಜಾರು ಅನಿಸುತ್ತೆ. ಬೇಳೆ ಒಬ್ಬಟ್ಟಿಗೆ ತುಂಬ ಟೈಮ್ ಹಿಡಿಯುತ್ತೆ ಬೇಳೆ ಬೇಯಕ್ಕೆ, ಇದಕ್ಕೇನು ಟೈಮ್ ಹಿಡಿಯೋಲ್ಲ. ಹಸಿಕಾಯಿ ಇದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ. ಇದು ಹಸಿಕಾಯಿ ಉಪಯೋಗಿಸ್ಕೋಬೇಕು.